ನಮ್ಮ ಮೆಟ್ರೋ ಬೆಲೆ ಏರಿಕೆ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಪರ ವಿರೋಧದ ಹೇಳಿಕೆಗಳು ಏನು ರಾಜ್ಯದಲ್ಲಿರುವಂಥ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್, ವಿರೋಧ ಪಕ್ಷವಾಗಿರುವಂಥ BJP ಹಾಗೆ JDS ಈ ಎಲ್ಲ ಪಕ್ಷಗಳ ನಡುವೆ ಒಂದು ರೀತಿಯಾದಂತಹ ವಾಗ್ಯುದ್ಧ ನಡೆಯೋಕ್ಕೆ ಮುಖ್ಯವಾಗಿ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ತೇಜಸ್ವಿ ಸೂರ್ಯರ ವಿರುದ್ಧವಾಗಿ ಇವತ್ತು ಒಂದು ವಿಶೇಷವಾದಂಥ ವಿಭಿನ್ನವಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಕಾಂಗ್ರೆಸ್ ಇವತ್ತು ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಥವಾ ವಿಶೇಷತೆ ಏನಿದೆ ಎಲ್ಲವನ್ನು ನೇರವಾಗಿ ಕೇಳ್ತಾ ಹೋಗೋಣ. ನಮ್ಮ ಜೊತೆ KPCC ಸಾಮಾಜಿಕ ಜಾಲತಾಣದ ವಕ್ತಾರೆ ಆಗಿರುವಂತಹ ಬಿಂದುಗೌಡ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮೇಡಮ್. ಈಗಾಗಲೇ ಇವತ್ತು ನೀವು ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಅವರ ಮೇಲೆ ಇರುವಂತಹ ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರಹಾಕಿದ್ದೀರಾ. ವಿಭಿನ್ನವಾಗಿ ಒಂದಷ್ಟು ಅಣಕು ಪ್ರದರ್ಶನ ಕೂಡ ಮಾಡಿದ್ದೀರಾ. ಏನು ಹೇಳ್ತೀರಾ? ಈ ಪ್ರಮುಖವಾಗಿ ಇವತ್ತು ಪತ್ರಿಕಾಗೋಷ್ಠಿನೇ ವಿಭಿನ್ನವಾಗಿತ್ತು. ಈ ಒಂದು ಪತ್ರಿಕಾಗೋಷ್ಠಿ ಹಾಗೆಯೇ ಅವ್ರ ವಿರುದ್ಧವಾಗಿ ಇಷ್ಟೊಂದು ಆಕ್ರೋಶ, ಏನು ಹೇಳ್ತೀರಿ? ಸರ್, ಖಂಡಿತವಾಗ್ಲೂ ಇದನ್ನ ಆಕ್ರೋಶ ಅಂತ ಹೇಳಲ್ಲ, ತುಂಬಾ ಹಾಸ್ಯಾಸ್ಪದ. ನೆನ್ನೆ ತೇಜಸ್ವಿ ಸೂರ್ಯ ಅವ್ರು ಏನು ಬೀದಿ ಸುತ್ತೋದಲ್ಲ ಖಾಲಿ ಟ್ರಂಕ್ ಇಟ್ಕೊಂಡು, ಖಾಲಿ ಟ್ರಂಕ್ ಮಾತ್ರ ಅಲ್ಲ ನನ್ನ ತಲೆಯಲ್ಲಿ ಕೂಡ ಖಾಲಿನೇ ಇರೋದು ಅಂತ ತೋರ್ಸೋದಕ್ಕೋಸ್ಕರ ಜನಗಳ ಮುಂದೆ ಹೋಗಿದ್ರು. ಹಾಗಾಗಿ ಇದು ಹಾಸ್ಯಾಸ್ಪದ, ಆಕ್ರೋಶ ಅಂತ ಅಲ್ಲ. ಒಬ್ಬ ವಕೀಲನಾಗಿ ಮತ್ತೆ ಸಂಸದನಾಗಿ ಏನು ನಡೆದಿದೆ, ಏನು ನಡೀತಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳದೆ ಇದ್ದಕ್ಕಿದ್ದಾಗೆ ರೋಡ್ಗೆ ಇಳಿದ್ಬಿಟ್ಟು ಜನಗಳ ದಿಕ್ಕನ್ನು ತಪ್ಪಿಸೋಂಥ ಕೆಲಸ ಮಾಡಿದ್ರಲ್ಲ, ಖಂಡಿತವಾಗ್ಲೂ ಅದನ್ನು ನಾವು ವಿರೋಧಿಸ್ತೇವೆ. ಇನ್ನು ಆಪರೇಷನಲ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 2002 ಪ್ರಕಾರ ಫೇರ್ ಫಿಕ್ಸೇಷನ್ ಯಾರು ಮಾಡ್ತಾರೆ ಏನು ಪ್ರತಿಯೊಂದು, ಇವಾಗ ಲಕ್ಷ್ಮಣ್ ಸರ್ ಅವ್ರು ಹೇಳಿದ್ರು, ಅದೇ ರೀತಿ ಅದನ್ನು ತಿಳ್ಕೊಂಡು ಈ ರೀತಿ ದಿಕ್ಕನ್ನು ತಪ್ಪಿಸೋಂಥ ಕೆಲಸ ಮಾಡಿದರೆ ಅದು ನಿಜವಾಗ್ಲೂ ಅಕ್ಷಮ್ಯ. ಅಥವಾ ತಿಳಿದೇ ಇದ್ದರೆ ಖಂಡಿತವಾಗ್ಲೂ ನಾನು ಅವರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ದಯವಿಟ್ಟು ನೀವು ಲಾಯರ್ ಅಂತ ಹೇಳ್ಕೊಂಡಿದ್ದೀರಿ, ನನಗೆ ಗೊತ್ತಿಲ್ಲ ನೀವು ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು ಏನಾದರೂ ಲಾಯರ್ ಅಂತಿದ್ದೀರಾ ಅಂತ, ದಯಮಾಡಿ ಅದನ್ನು ಓದಿ ತಿಳ್ಕೊಂಡು ಫೇರ್ ಫಿಕ್ಸೇಷನ್ನ ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನಂತರ ಜನಗಳ ಮಧ್ಯೆ ಹೋಗಬೇಕು. ಅದೇ ರೀತಿ ಇವತ್ತು ನೀವು ಜನಪರವಾಗಿ ನಿಂತಿದ್ದೀನಿ ಅಂತ ಏನು ಹೇಳ್ತಿದ್ದೀರಲ್ಲ, ಇದೇ ಕಾಳಜಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಎಲ್ಲಿ ಹೋಗಿತ್ತು? ಇದೇ ಜನಪರ ಕಾಳಜಿ ನಿಮ್ಮದೇ ಕ್ಷೇತ್ರ ಬೆಂಗಳೂರು ದಕ್ಷಿಣ ಮಳೆಗೆ ಫುಲ್ ಹೋಗಿ ರೋಡ್ಗಳೆಲ್ಲ ಮುಚ್ಚೋಗಿದ್ರು ಕೂಡ ಮಸಾಲೆ ದೋಸೆ ತಿನ್ಕೊಂಡು ಮಜಾ ಮಾಡ್ತಿದ್ರಿ. ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಜನಪರ ಕಾಳಜಿ? ಹಾಗೆ 10 ವರ್ಷದಿಂದ ನಾವು ಕರ್ನಾಟಕದವ್ರು ಬಾಯಿ ಬಿಡ್ಕೊಳ್ತಾ ಇದ್ದೀವಿ. ಇಡೀ ದೇಶದಲ್ಲೇ ತೆರಿಗೆಯನ್ನು ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕ ಇದೆ, ಹೆಚ್ಚು ತೆರಿಗೆಯನ್ನು ಕೊಡೋದ್ರಲ್ಲಿ. ಹಾಗಿದ್ದು ಕೂಡ ನಮಗೆ ಸಿಗಬೇಕಾದ ಪಾಲು ನಮಗೆ ಸಿಗ್ತಾ ಇಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವೇನು ಹೋರಾಟ ಮಾಡ್ತಿದ್ದೀವಿ ನಮ್ಮ ಜನಗಳ ಪರವಾಗಿ, ಆ ವಿಚಾರದಲ್ಲಿ ಯಾಕೆ ನಿಮಗೆ ಜನಪರ ಕಾಳಜಿ ಬರಲಿಲ್ಲ ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಅವರು ಸವಾಲು ಹಾಕ್ತಾರಲ್ಲ, ಅವ್ರಿಗೆ ನಾನು ಸವಾಲು ಹಾಕ್ತೀನಿ. ನಮ್ಮ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅದು ಯಾವುದೇ ಡಿಪಾರ್ಟ್ಮೆಂಟಿಂದ ಮೆಟ್ರೋ ಬೆಲೆ ಏರಿಕೆ ಆಗಬೇಕು ಅಂತ BMRCLಗೆ ಏನಾದರೂ ಒಂದು ಪತ್ರವನ್ನು ಬರೆದಿದ್ರೆ ಅದನ್ನು ದಯಮಾಡಿ ಜನಗಳ ಮುಂದೆ ತೋರಿಸ್ಬೇಕು. ಬರೀ ಖಾಲಿ ಟ್ರಂಕ್ ಇಟ್ಕೊಂಡು ಅಲ್ಲಾಡ್ಸೋದಲ್ಲ, ದಾಖಲೆ ಸಮೇತ ಜನಗಳ ಮುಂದೆ ಇಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಸ್, ಏನು ತೇಜಸ್ವಿ ಸೂರ್ಯ ಅವರಿಗೆ ಖಾಲಿ ಟ್ರಂಕ್ ಅಂತ ನಿಮ್ಮದೇ ಕಾಂಗ್ರೆಸ್ ನಾಯಕರನ್ನೇ ಮೊದಲ ಬಾರಿಗೆ ಹೇಳಿದ್ರು. ಅದೇ ವಿಚಾರವನ್ನು ಇಟ್ಕೊಂಡವರು ಖಾಲಿ ಟ್ರಂಕ್ ಇಟ್ಕೊಂಡೇ ಈ ಒಂದು BMRCL ಬೆಲೆ ಏರಿಕೆ ವಿಚಾರವಾಗಿ ಮೊನ್ನೆ ಒಂದು ವಿಭಿನ್ನವಾಗಿ ಅವರು ಕೂಡ ಒಂದು ಪ್ರೊಟೆಸ್ಟನ್ನು ಮಾಡ್ತಾರೆ, ಅಂತಂದರೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಏನಾಯಿತು ಅಂತ ಗೊತ್ತಿರುವಂಥ ವಿಚಾರ. ಆದರೆ ಇಲ್ಲಿ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಈ ರೀತಿ ಮಾಡ್ತಾ ಇರುವಂಥದ್ದು, ತಾವು ಇವತ್ತು ವಿಶೇಷವಾಗಿ ಈ ರೀತಿ ಅವರ ಅಣುಕು ಪ್ರದರ್ಶನ ಅಥವಾ ವ್ಯಂಗ್ಯ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು, ತೇಜಸ್ವಿ ಸೂರ್ಯ ಅವರು ಮುಂದೆ ಈ ರೀತಿ ಮಾತಾಡಬಾರ್ದು, ಈ ರೀತಿಯಾಗಿ ಬೇಜವಾಬ್ದಾರಿಯುತವಾಗಿ ಹೇಳಿಕೆ ನೀಡಬಾರ್ದು ಅಂತ ತಾವು ಬಯಸ್ತಾ ಇದ್ದೀರಾ. ಅವರು ಸ್ಟಾಪ್ ಮಾಡ್ತಾರೆ, ನಿಲ್ಲಿಸ್ತಾರೆ ಇವೆಲ್ಲವನ್ನು ಅಂತ ಅನಿಸುತ್ತಾ? ಸರ್, ಖಂಡಿತವಾಗ್ಲೂ ನಾವು ಆ ರೀತಿಯಾದ ಸಂವಿಧಾನಕ್ಕೆ ವಿರೋಧವಾಗಿ ನಾವು ಯಾವತ್ತೂ ಕೂಡ ನಡ್ಕೊಳ್ಳಲ್ಲ. ಮಾತಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಸುಳ್ಳನ್ನು ಹೇಳಬೇಡಿ, ತಪ್ಪು ಮಾಹಿತಿನ ಜನಗಳಿಗೆ ಕೊಡಬೇಡಿ. ನಿಜ ಇದ್ದರೆ ನಿಜ ಏನಿದೆ ಅದನ್ನು ಜನಗಳ ಮುಂದೆ ಹೇಳಿ. ಹೋರಾಟ ಮಾಡಬೇಡಿ ಅಂತ ಖಂಡಿತವಾಗ್ಲೂ ನಾವು ಹೇಳೋದಿಲ್ಲ. ಹೋರಾಟ ಮಾಡೋದಾದರೆ ಯಾವ ವಿಚಾರಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಯಾಕಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ. ಒಬ್ಬ ಸಂಸದನಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಮೇಜನ್ನು ಗುದ್ದಿ ನಿನ್ನ ಹಕ್ಕನ್ನು, ನಿನ್ನ ನ್ಯಾಯವನ್ನು ಪ್ರತಿಯೊಂದನ್ನು ಕೇಳಬೇಕೇ ಹೊರತು ಬೀದಿ ಸುತ್ತೋದ್ರಿಂದ ನ್ಯಾಯ ಸಿಗಲ್ಲ. ನಿನ್ನನ್ನು ಜನ ಆಯ್ಕೆ ಮಾಡಿರೋದು ಸಂಸದನಾಗಿ, ನಮ್ಮ ಹಕ್ಕನ್ನು ಪಾರ್ಲಿಮೆಂಟ್ಗೆ ಹೋಗಿ ಸಂಸದನಾಗಿ ಅದನ್ನು ಪೂರೈಸ್ಕೊಂಡು ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಾವೇರಿ ವಿಚಾರವಾಗಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು MP ಆಗಿದ್ದಾಗ ನಮ್ಮ ರಾಜ್ಯಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟು ಬಂದರು, ನಮ್ಮ ಕಾವೇರಿಗೋಸ್ಕರ. ಇಂಥ ಬದ್ಧತೆ, ಜನಪರ ಕಾಳಜಿ ತೇಜಸ್ವಿ ಸೂರ್ಯಂಗೆ ಇರೋದೇ ಆದರೆ ರಾಜೀನಾಮೆ ಕೊಡಲಿ. ರಾಜೀನಾಮೆ ಕೊಟ್ಟು ಬೀದಿಗೆ ಬಂದು ಇಳಿದು ಹೋರಾಟವನ್ನು ಮಾಡಲಿ. ಅದು ನ್ಯಾಯಯುತವಾದ ಹೋರಾಟ ಆಗಿದ್ರೆ, ಸರಿಯಾದ ಹೋರಾಟ ಆಗಿದ್ರೆ ನಾವು ಕೂಡ ಅವ್ರ ಕಡೆ ಕೈ ಜೋಡಿಸ್ತೇವೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಸರಿಯಾಗಿ ಬರ್ತಾ ಇಲ್ಲ, ಅದರಲ್ಲಿ ತಾರತಮ್ಯ ಆಗ್ತಾ ಇದೆ, ಹೆಚ್ಚಿನ ಮಟ್ಟಕ್ಕೆ ಟ್ಯಾಕ್ಸನ್ನು ನಾವೇ ಕೊಡ್ತಾ ಇದ್ದೀವಿ, ಆದರೂ ಕೂಡ ನಮಗೆ ಸರಿಯಾದ ಶೇರ್ ಬರ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ಪದೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈ ಸಂಸದರು ಈ ವಿಚಾರವಾಗಿ ಧ್ವನಿ ಎತ್ತಾ ಇಲ್ಲ ಅನ್ನುವಂಥ ಮಾತು ಕೂಡ ಇದೆ. ಈ ಬಗ್ಗೆ ಏನು ಹೇಳ್ತೀವಿ? ಸರ್, ಖಂಡಿತವಾಗ್ಲೂ ಅದು ಈ ವರ್ಷದಲ್ಲ, ಕಳೆದ 11 ವರ್ಷಗಳಿಂದ ಏನು 28 ಸಂಸದರಲ್ಲಿ ಅತಿ ಹೆಚ್ಚು ಸಂಸದರು BJP ಪಕ್ಷದಿಂದ ಮೋದಿ ಮುಖಾನ ತೋರಿಸಿ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡ್ಕೊಂಡ್ರು.
ಇವತ್ತು ಮೋದಿ ಮುಖನ ತೋರಿಸಿದವರು ಏನಕ್ಕೆ ತೋರಿಸಿದ್ರು ಮೋದಿ ಮುಖ? ನೀವು ನಮಗೆ ಮತ ಕೊಟ್ಟರೆ ನಾವು ನಿಮ್ಮ ಪರವಾಗಿ ಮೋದಿ ಹತ್ರ ಕುತ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು 24 ಗಂಟೆಲಿ ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ 24 ಗಂಟೆಲಿ ನಾನು ನೀರು ತಗೊಂಡ್ಬರ್ತೀನಿ, ಸೈನ್ ಹಾಕಿಸ್ತೀನಿ ಅಂತ. ಆ ಕೆಲಸ ಒಬ್ಬ ನಾಯಕ ಮಾಡಿದಿದ್ರು ಇವತ್ತು ಶಭಾಷ್ ಅಂತ ಹೇಳ್ಬೋದಿತ್ತು BJPಗೆ. ಆದರೆ ಅವರು ಇವತ್ತಿನ ತನಕ ಬಕೆಟ್ ಹಿಡಿಯೋ ಕೆಲಸನೇ ಮಾಡಿರೋದು. ಹಾಗಾಗಿ ಬಕೆಟ್ ಹಿಡ್ಕೊಂಡು ಇವತ್ತು ನಮ್ಮ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಇವತ್ತು ಕಣ್ಣಾರ ನೋಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ನಂಬರ್ 1 ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದರು ಕರ್ನಾಟಕ ರಾಜ್ಯ. ಆದರೆ ನಮಗೆ ಸಿಗ್ತಾ ಇರೋದು 14% ಅಷ್ಟೇ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಹೋರಾಟವನ್ನು ಮಾಡಿದಾಗ ಕೂಡ ಅದನ್ನು ಟೀಕೆ ಮಾಡಿದ್ರು. ಕುಮಾರಸ್ವಾಮಿ ಆದಿಯಾಗಿ ಪ್ರತಿಯೊಬ್ಬರು ಟೀಕೆ ಮಾಡಿದ್ರು. ಅವ್ರಿಗೆ ಜನಪರ ಕಾಳಜಿ ಇದ್ದಿದ್ದಿದ್ರೆ ಖಂಡಿತವಾಗ್ಲೂ ಆ ಹೋರಾಟದ ಜೊತೆಗೆ ಕೈ ಜೋಡಿಸ್ತಾ ಇದ್ರು. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ, ನಾವೇನು ಕೊಟ್ಟಿದ್ದೀವಿ ತೆರಿಗೆನ ಅದರ ನಿಜವಾದ ಶೇರ್ ನಮ್ಗೇನು ಬರಬೇಕಿತ್ತು ಅದು ಬರ್ತಾ ಇಲ್ಲ, ನಮ್ಮ ಜನಗಳಿಗೆ ಬೇಕು ಕೊಡಿ ಅಂತ ಹೇಳಿ ಕೇಳ್ತಿದ್ರು. ಆದರೆ ಇವ್ರು ಯಾರು ಕೂಡ ಜನಪರವಾದವರಲ್ಲ, ಎಲ್ಲರೂ ಕೂಡ ಮೋದಿ ಪರವಾಗಿ ಕೆಲಸ ಮಾಡುವಂಥವ್ರು. ಹಾಗಾಗಿ ಅವ್ರು ಏನು ಹೇಳಿದ್ರು ಜಿ ಹುಜೂರ್ ಅಂದ್ಕೊಂಡು ಇವತ್ತು ಅಲ್ಲಿದ್ದಾರೆ. ಓಕೆ, ಫೈನಲಿ ಇವತ್ತೇನು ನೀವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿ. ಆದರೆ ಪ್ರಮುಖವಾಗಿ ಇಲ್ಲಿ ಏನು BMRCL ಅಲ್ಲಿ ಬೆಲೆ ಏರಿಕೆ ಆಗಿರುವಂಥ ವಿಚಾರ, ಆದರೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ತಾ ಇರುವಂಥದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೇಳ್ತಾ ಇರುವಂಥದ್ದು ನಮ್ಮ ಶೇರ್ ಜಾಸ್ತಿ ಇದೆ ಅಥವಾ ನಮ್ಮ ಶೇರ್ ಕಡಿಮೆ ಇದೆ ಅನ್ನುವಂಥ ರೀತಿಯಲ್ಲಿ ಏನೇ ಆದ್ರೂ ಕೂಡ ಇಲ್ಲಿ ಜನ ಸಫರ್ ಆಗ್ತಾ ಇರುವಂಥದ್ದು, ಜನರಿಗೆ ಈ ಒಂದು ಬೆಲೆ ಏರಿಕೆ ಅನ್ನುವಂಥ ಶಾಕ್ ನೀಡ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ನಿರ್ದಿಷ್ಟವಾದಂತಹ ಒಂದು BMRCL ಬೆಲೆ ಏರಿಕೆ ವಿಚಾರವಾಗಿ ಏನಾದರೂ ಬೆಲೆ ಏರಿಕೆ ಮಾಡಿದ್ರೆ ಕೇಂದ್ರವೇ ಮಾಡಿದೆ ಅಂತ ತಾವೇನು ಹೇಳ್ತಾ ಇದ್ದೀರಾ ತಮ್ಮ ಕಾಂಗ್ರೆಸ್ ಪಕ್ಷದಿಂದ? ಬೆಲೆ ಏರಿಕೆ ಆದ್ರೆ ತಾವೇನಾದರೂ ಪ್ರೊಟೆಸ್ಟ್ ಮಾಡ್ತೀರಾ? ತಾವೇನಾದರೂ ಬೆಲೆ ಏರಿಕೆ ಇಳಿಸುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತೀರಾ ಅಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ? ಸರ್, ಇಲ್ಲಿ ಮಾಧ್ಯಮಗಳ ಮುಂದೆ ನಾವಾಗಿರ್ಬೋದು ಅಥವಾ BJP ಪಕ್ಷದವರಾಗಿರ್ಬೋದು ಏನೇ ಹೇಳ್ಬೋದು, ಇದು ನಮ್ದಲ್ಲ ಕೇಂದ್ರ ಸರ್ಕಾರದ್ದು, ಇದು ನಮ್ದಲ್ಲ ರಾಜ್ಯ ಸರ್ಕಾರದ್ದು ಏನೇ ಹೇಳ್ಬೋದು. ಏನೇ ಆದ್ರೂ ಡಾಕ್ಯುಮೆಂಟ್ ರೀತಿಯಲ್ಲಂತೂ ಅದು ಇದ್ದೇ ಇರುತ್ತಲ್ಲ. ಖಂಡಿತ. ಸೊ ಅದನ್ನು ಬಿಡುಗಡೆ ಮಾಡಲಿ. ಖಂಡಿತವಾಗ್ಲೂ ನಾನು ಒಬ್ಬ ರಾಜಕಾರಣಿಯಾಗಲಿ ಒಂದು ಪಕ್ಷದ ಪರವಾಗಲಿ ನಾನು ಮಾತಾಡ್ತಾ ಇಲ್ಲ. ಇವತ್ತೇನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತೀನಿ. ಇದರ ಹೊಣೆಗಾರಿಕೆ ನಿಜವಾಗ್ಲೂ ಡಾಕ್ಯುಮೆಂಟ್ ಪ್ರಕಾರ ಯಾರ್ದಿರುತ್ತೆ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಡಾಕ್ಯುಮೆಂಟ್ಸ್ ಒಂದು ಕಡೆ ಓಕೆ ಮೇಡಮ್, ನಾನು ಕೇಳ್ತಾ ಇರುವಂಥದ್ದು ಬೆಲೆ ಏರಿಕೆ ಆದರೆ ಕೇಂದ್ರವೇ ಮಾಡಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಇದು ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ತಾವು ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಯಿತು ಅಂತಂದರೆ ಏನು BMRCL ಬೆಲೆ ಏರಿಕೆ ಆಯಿತು, ಇನ್ನೊಂದು ಕೇಂದ್ರದಿಂದ ಯಾವುದೋ ಒಂದು ಬೆಲೆ ಏರಿಕೆ ಆಯಿತು, ನಮಗೆ ಈ ರಾಜ್ಯ ಸರ್ಕಾರದ ವಿಚಾರಕ್ಕೆ ಇದು ಸಂಬಂಧ ಇಲ್ಲ, ನೇರವಾಗಿ ಕೇಂದ್ರ ಸರ್ಕಾರನೇ ಮಾಡಿದೆ ಅಂತ ಧೈರ್ಯವಾಗಿ KPCC ಕಡೆಯಿಂದ ಹೋರಾಟವನ್ನು ಮಾಡ್ತೀರಾ, ಪ್ರೊಟೆಸ್ಟ್ ಮಾಡ್ತೀರಾ ಅಂತ ನಾನು? ಸರ್, ಅದು ಕಾನೂನಿಗೆ ವಿರುದ್ಧವಾಗಿದೆ. ಬೆಲೆ ಏರಿಕೆ ಮಾಡೋದು ಕಾನೂನಿಗೆ ವಿರುದ್ಧವಾಗಿದ್ದರೆ ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ಕಾನೂನು ಪ್ರಕಾರ ಮಾಡಲೇಬೇಕು. ಆ್ಯನ್ಯುಯಲ್ ಆಗಿ ಏನು ಮಾಡಬೇಕಾಗಿದೆ ಆಟೋಮೆಟಿಕ್ ಆ್ಯನ್ಯುಯಲ್ ಫೇರ್ ರಿವಿಷನ್ ಅಂತ ಏನಿದೆ ಆ್ಯಕ್ಟು, ಅದರ ಪ್ರಕಾರ ಮಾಡಿದರೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ. ಯಾಕಂದರೆ ಹಾಗೆ ಮಾಡಿದ್ರೆ ಅದು ಸಂವಿಧಾನಕ್ಕೆ ವಿರೋಧ ಆಗುತ್ತೆ. ಹಾಗಾಗಿ ಇಫ್ ಇಟ್ ಈಸ್ ಕಾನೂನಿಗೆ ವಿರುದ್ಧ ಆಗಿದ್ರೆ ಖಂಡಿತವಾಗ್ಲೂ ಮಾಡ್ತೇವೆ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಬಿಂದುಗೌಡ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಚಂದ್ರಕಾಂತ್ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.